ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 3ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 15 ಅಂಕಗಳಿಗೆ ಬರ್ತಕ್ಕಂಥ ಎರಡನೇ ರೂಪನಾತ್ಮಕ ಅಂದರೆ FA2 ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ ನೋಡೋಣ. ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಎಲ್ಲ ವಿಷಯಗಳಲ್ಲಿ ಇದು ಕೇವಲ ಕನ್ನಡ ಇದೆ, ಇಂಗ್ಲೀಷು, EVS, ಮ್ಯಾಥ್ಸು ಕೂಡ ಕನ್ನಡ ಮೀಡಿಯಂ ಮತ್ತು ಬೈಲಿಂಗ್ವಲ್ ಎರಡರಲ್ಲೂ ಕೂಡ ಬರ್ತವೆ. ಸೊ PDF ಬೇಕಾಗಿದ್ದರೆ ತಾವೇನು ಮಾಡಬೇಕು, ನಮ್ಮ 9964050759 ಅಂತಕ್ಕಂಥ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡಬೇಕಾಗ್ತದೆ. ಎಸ್, ಸೊ ಘಟಕಗಳು ಕೇವಲ ಆಗಸ್ಟ್ನಲ್ಲಿ ಇರೋದು 15% ಸಿಲೆಬಸನ್ನು ಮುಗಿಸ್ಬೇಕಾಗಿದೆ. ಅದರಲ್ಲಿ 3 ಬರೋದು. 4ನೇ ಘಟಕ ಕಂದ ಪದ್ಯ ಇದೆ, 5 ಚಿಗುರು, 6 ಈಸೂರು ಸ್ವಗತ ಅಂತ ಇದೆ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಕಡೆ ಅಂಕಗಳನ್ನು ನೋಡೋದಾದರೆ ಕಂದ ಅಂತಕ್ಕಂಥ ಪದ್ಯಕ್ಕೆ 5 ಅಂಕ 4 ಪ್ರಶ್ನೆ, ಚಿಗುರು 5 ಅಂಕ 4 ಪ್ರಶ್ನೆ, ಈಸೂರು ಸ್ವಗತ 5 ಅಂಕ 4 ಪ್ರಶ್ನೆ. ಸೊ ಒಟ್ಟು ಎಷ್ಟಪ್ಪ ಅಂತಂದರೆ 15 ಅಂಕ 12 ಪ್ರಶ್ನೆಗಳನ್ನು ಬಳಕೆಗಳನ್ನು ಮಾಡಿದ್ದೀವಿ. ಇನ್ನು ಉದ್ದಿಷ್ಟವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಅರಿವಿಗೆ 6 ಅಂಕ ಇದೆ, ಗ್ರಹಿಕೆಗೆ 6, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕ. ಸೊ ಇನ್ನು ನೆಕ್ಸ್ಟ್ ಮುಂದೆ ಇರ್ತಕ್ಕಂಥದ್ದು ಉದ್ದಿಷ್ಟವಾರು ಅಂಕಗಳ ಹಂಚಿಕೆಯನ್ನು ನೋಡಿದರೆ, ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ. ವಸ್ತುನಿಷ್ಠ ಪ್ರಶ್ನೆಗಳನ್ನೇ ನಾವು 9 ಬಳಸಿದ್ದೀವಿ, ಕಿರು ಉತ್ತರ 6 ಬಳಸಿದ್ದೀವಿ, ಒಟ್ಟು 15 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳಕ್ಕೆ 6 ಅಂಕ ಇದೆ, ಸಾಧಾರಣಕ್ಕೆ 6 ಅಂಕ ಇದೆ, ಕಠಿಣ 3 ಅಂಕ ಇದೆ, ಒಟ್ಟು 15 ಅಂಕ ಇದೆ. ನೆಕ್ಸ್ಟ್ ಪಾಠಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಗದ್ಯದಿಂದ 8 ಪ್ರಶ್ನೆ 10 ಅಂಕಗಳು, ಪದ್ಯದಿಂದ 4 ಪ್ರಶ್ನೆ 5 ಅಂಕಗಳು. ಸೊ ಒಟ್ಟು 10 ಪ್ರಶ್ನೆಗಳನ್ನು 15 ಅಂಕಗಳಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಬಳಸಿರೋದು. ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಅಂಕ ಹಂಚಿಕೆಗಳನ್ನು ನೋಡೋದಾದರೆ, ಸೊ ಎಲ್ಲೆಲ್ಲಿಂದ ತೊಗೊಂಡಿವಿ ಅಂತಂದರೆ 4ನೇ ಘಟಕ ಕಂದ ಅಂತಕ್ಕಂಥ ಪದ್ಯಪಾಠದಿಂದ 1 ಅಂಕದ 3 ಪ್ರಶ್ನೆ ಇದ್ದಾವೆ, 2 ಅಂಕದ 1, ಒಟ್ಟು 4 ಪ್ರಶ್ನೆ 5 ಅಂಕಕ್ಕೆ ಬಳಕೆ ಮಾಡಿದ್ದೀವಿ. ಇನ್ನು ಚಿಗುರು ಅಂತಕ್ಕಂಥ ಘಟಕದಿಂದ 1 ಅಂಕದ 3, 2 ಅಂಕದ 1, 4 ಪ್ರಶ್ನೆ 5 ಅಂಕ. ಈಸೂರು ಸ್ವಗತದಿಂದ 1 ಅಂಕದ 3, 2 ಅಂಕದ 1, 4 ಪ್ರಶ್ನೆ 5 ಅಂಕ. ಸೊ ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 9 ಇದ್ದಾವೆ, 2 ಅಂಕದ 3 ಇದ್ದಾವೆ, ಒಟ್ಟು 12 ಪ್ರಶ್ನೆಗಳು 15 ಅಂಕ ಇದ್ದಾವೆ. ಸೊ ಇಷ್ಟು ಪ್ರಶ್ನೆ ಪತ್ರಿಕೆಗಳಾದ ನಂತರ ನಮ್ಮದು ಪ್ರಶ್ನೋತ್ತರ ಪತ್ರಿಕೆ ಇರ್ತದೆ. ಮೇಲೆ ಪ್ರಶ್ನೆ, ಕೆಳಗಡೆ ಉತ್ತರ ಬರಲಿಕ್ಕೆ ಜಾಗ ಕೊಟ್ಟಿರ್ತೀವಿ. ಆರಾಮಾಗಿ ಮಕ್ಕಳು ಏನು ಮಾಡ್ಬೋದು, ಅದರಲ್ಲಿ ಬರಿಬೋದು. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026, ಮಾದರಿ ಉತ್ತರಗಳು ತರಗತಿ 3, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳ 15, ಸಮಯ 40 ನಿಮಿಷ ಅಂತ ಇತ್ತು. ಓಕೆ. ಸೊ ಇದರಲ್ಲಿ ಫಸ್ಟಾಗಿ ನೀವೇನು ಮಾಡ್ಬೋದು ಅಂತಂದರೆ, ನಾವೆಲ್ಲ LBA ಪ್ರಶ್ನೆಗಳನ್ನೇ ಬಳಕೆ ಮಾಡಿದ್ದೀವಿ. ಇಲ್ಲಿ ಯಾವುದೇ LBA ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಯಾವುದೂ ತೆಗೆದುಕೊಂಡಿಲ್ಲ. ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಾವು 5 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಕೂಸು ಇದ್ದ ಮನೆಗೆ ಯಾವುದು ಬೇಡ ಎಂದು ತಾಯಿ ಹೇಳಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ಉತ್ತರ, ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ ಎಂದು ತಾಯಿ ಹೇಳಿದ್ದಾರೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕು, ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ ಸಂಖ್ಯೆ 2 ಇದೆ. ಶಾಲಾ ಪತ್ರಿಕೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಶಾಲೆಯ ಪತ್ರಿಕೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಚಿಗುರು ಅಂತಕ್ಕಂಥದ್ದು ಶಾಲಾ ಪತ್ರಿಕೆ ಹೆಸರು ಬರ್ತದೆ. ಪ್ರಶ್ನೆ 3, ಈಸೂರು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಈಸೂರು ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಶಿವಮೊಗ್ಗ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಸೊ ಶಿವಮೊಗ್ಗದಲ್ಲಿ ಈಸೂರು ಇರ್ತಕ್ಕಂಥದ್ದು. 4ನೇ ಪ್ರಶ್ನೆ, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದ್ದಾರೆ. ಓಕೆ. ಸೊ ಅಳುವ ಕಂದನ ತುಟಿಯನ್ನು ಏನು ಮಾಡಿದಾರಪ್ಪ ಅಂದರೆ ಹವಳಕ್ಕೆ ಹೋಲಿಸಲಾಗಿದೆ. ಹವಳ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 5, ನಮ್ಮ ನಾಡ ಹಬ್ಬ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ನಾಡ ಹಬ್ಬ ಯಾವುದಪ್ಪ ಅಂದರೆ ದಸರಾ ಅಂತ ಹೇಳ್ತಾರೆ. ಸೊ ದಸರಾ ಅಂತಕ್ಕಂಥದ್ದು ನಮ್ಮ ನಾಡ ಹಬ್ಬ ಅಂತ ನೀವೇನು ಮಾಡಬೇಕಾಗಿತ್ತು, ಬರೆದ್ರೆ ಅಂಕಗಳನ್ನು ನಿಮಗೆ 1 ಮಾರ್ಕು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಅಂತ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಇದ್ದಾವೆ, 4 ಪ್ರಶ್ನೆ 4 ಅಂಕ. ಆರಂಭ ಇದರ ವಿರುದ್ಧಾರ್ಥಕ ಪದಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಆರಂಭ ಇದರ ವಿರುದ್ಧಾರ್ಥಕ ಪದವನ್ನು ಬಂದಾಗ ಏನಾಗ್ತದಪ್ಪ ಅಂತಂದ್ರೆ ಎಸ್, ಮುಕ್ತಾಯ ಅಂತ ಬರ್ತದೆ. ಸೊ ಮುಕ್ತಾಯ ಈಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 7ಕ್ಕೆ ಬರೋಣ. 7 ಏನಿತ್ತಂದರೆ ಕೂಸು ಈ ಪದದ ಸಮಾನಾರ್ಥಕ ಪದ ಬರೀರಿ ಅಂತ ಕೇಳಿದ್ದಾರೆ.
ಕೂಸು ಈ ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂದರೆ ಮಗು ಅಂತ ಸರಿಯಾದ ಉತ್ತರ ಕೊಡಬೇಕಿತ್ತು. ಪ್ರಶ್ನೆ 8, ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದ್ರು ಅಂತ ಇದೆ. ಇಲ್ಲಿ ಯಾವ ಸಭೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಗುಪ್ತ ಅಂತ ಕದನ ಬರೀಬೇಕು. ಗುಪ್ತ ಬರೆದ್ರೆ ನಿಮಗೆ 1 ಅಂಕ ಕೊಡ್ತಾರೆ. 9ನೇ ಪ್ರಶ್ನೆ, ಶಬ್ದಗಳನ್ನು ಅದಲು ಬದಲಾಗಿ ಕೊಟ್ಟಿದ್ದಾರೆ, ಅದನ್ನು ಕ್ರಮಾಕ್ಷರವಾಗಿ ವಾಕ್ಯ ರಚನೆಯನ್ನು ಮಾಡಬೇಕು. ಸ್ವಾತಂತ್ರ್ಯ ಈಸೂರಿನವರು ಪ್ರೇಮಿಗಳು ಅಂತ ಇದೆ. ಸೊ ಇದನ್ನು ಕರೆಕ್ಟಾಗಿರ್ತಕ್ಕಂಥ ವಾಕ್ಯದಲ್ಲಿ ತಂದಾಗ ಏನಾಗ್ತದಪ್ಪ ಅಂದರೆ ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು ಅಂತ ನೀವೇನು ಮಾಡಬೇಕು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಏನಿದೆ ಅಂತಂದರೆ ಫಸ್ಟ್ ಒನ್, ಕೂಸು ಇದ್ದ ಮನೆಗೆ ಬೀಸನಿಗೆ ಬೇಡ ಏಕೆ ಅಂತ ಕೇಳಿದ್ದಾರೆ. ಸೊ ಅದರದ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಏನಪ್ಪ ಅಂದರೆ ಕೂಸು ಇದ್ದ ಮನೆಗೆ ಬೀಸನಿಕೆ ಬೇಡ, ಏಕೆಂದರೆ ಕೂಸು ಒಳಗೆ ಹೊರಗೆ ಹಾಡುತ್ತಿದ್ದರೆ ಬೀಸನಿಕೆಯಲ್ಲಿ ಗಾಳಿ ಬರುವಂತೆ ತಂಪಾದ ಗಾಳಿ ಬೀಸುತ್ತಿರುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನಿನಗೆ ತಿಳಿದಿರುವ ಒಂದು ಮನೆಮದ್ದನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ತೋಳದ ಸೀಬೆಹಣ್ಣಿನ ಎಲೆ ಮತ್ತು ಉಪ್ಪನ್ನು ಜೀರಿಗೆ ಹಾಕಿ ಕುದಿಸಬೇಕು. ಕುದಿಸಿದ ನೀರನ್ನು ಹಿತವಾದ ಶಾಖೆಯಲ್ಲಿ ಮುಕ್ಕಳಿಸಿದರೆ ಹಲ್ಲು ನೋವು ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಎನಿ ಒನ್ ಹೋಮ್ ರೆಮಿಡೀಸನ್ನು ನೀವೇನು ಮಾಡಬೇಕು, ಮನೆಮದ್ದನ್ನು ಬರೀಬೇಕು. ಸೊ ಲಾಸ್ಟ್ ಪ್ರಶ್ನೆ, ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತ್ತು, ಕಾರಣ ಕೊಡಿ. ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈಸೂರು, ಹಾಗೂ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಸೇರಿದೆ ಅಂತ ಬರೆದ್ರೆ ಸಾಕು. ಇಷ್ಟು 3ನೇ ತರಗತಿಯ ಕನ್ನಡದ ಪ್ರಥಮ ಭಾಷೆಯ ಒಂದು FA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪೋಸ್ಟ್ ಮಾಡಿದ್ದೀನಿ. ಎಲ್ಲ ವಿಷಯಗಳು ಬರ್ತವೆ, ಜಸ್ಟ್ ತಾವುಗಳು ಲೈನಪ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಗ್ಗೆ ಹೈಪ್ ಮಾಡಿ. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಗುಡ್ ಲಕ್.